ನಮಸ್ಕಾರ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ದಯಮಾಡಿ ಮರೆಯಬೇಡಿ. ಕೆಡುಕಾದ ನಂತರ ಒಳಿತಾದ ನಂತರ ಕೆಡುಕು. ಬಿದ್ದ ಮೇಲೆ ಏಳಬೇಕು, ಏಳಿದ ನಂತರ ಮತ್ತೆ ಮನುಷ್ಯ ಬೀಳಬೇಕು. ಇದನ್ನು ನಾನು ಏನಕ್ಕೆ ನಿಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸಿದ್ದೀನಿ ಅಂತಂದರೆ, ಕುಂಭರಾಶಿಯವರ ಒಂದು ಬದುಕಿನ ಚಕ್ರವ್ಯೂಹವನ್ನು ಇವತ್ತಿಗೆ ನಾನು ಹೇಳ್ತಾ ಇದ್ದೀನಿ. ಏನಿವತ್ತು ಗುರುಗಳು ಈ ಥರ ಹೇಳ್ತಿದಾರಲ್ಲ ಅಂತ ನೀವು ಚಿಂತಿಸಬಹುದು. ಆದರೆ ನಾನು ಹೇಳುತ್ತಿರುವ ಇಷ್ಟು ಮಾತು ನಿಜವೇ. ಯಾಕೆ ಅಂತಂದರೆ, ಮುಂಬರುವ ಆಗಸ್ಟ್ ಮಾಸದಲ್ಲಿ ನಿಮ್ಮ ಕುಂಭರಾಶಿಯವರ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ನಾನು ಇವಾಗ ಅನಾವರಣ ಮಾಡ್ತಾ ಇದ್ದೀನಿ. ಕುಂಭರಾಶಿಯವರ ಆಗಸ್ಟ್ ಮಾಸ ಹೇಗಿರುತ್ತೆ ಅಂತಂದರೆ, ತಿಂಗಳ ಮೊದಲ ಅರ್ಧ ಭಾಗ ತುಂಬಾ ಸುಗಮವಾಗಿ ಅನುಕೂಲಕರವಾಗಿರುತ್ತದೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸ ನಿಮ್ಮನ್ನ ಕಾರ್ಯ ಸಿದ್ಧಿ ಮಾಡ್ಕೊತೀರಾ. ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದರೂ ಅದನ್ನು ನೀವು ತುಂಬ ಖುಷಿಯಿಂದ ಶುರು ಮಾಡ್ತೀರಾ. ನೀವು ಏನೇ ಕೆಲಸಕ್ಕೆ ಕೈ ಹಾಕಿ ಏನೇ ಮಾಡಿ ನಿಮಗೆ ಎಲ್ಲವೂ ವೃದ್ಧಿಸುತ್ತೆ, ಎಲ್ಲವೂ ಫಲ ಕೊಡುತ್ತೆ. ಯಾಕಂತಂದರೆ ಅದು ಅಷ್ಟು ಚೆನ್ನಾಗಿದೆ. ಮುಂಬರುವ ವರಮಹಾಲಕ್ಷ್ಮಿ ವ್ರತದವರೆಗೂ ನಿಮ್ಮ ಘನಕಾಲ ತುಂಬ ಚೆನ್ನಾಗಿದೆ. ಆದರೆ ದ್ವಿತೀಯಾರ್ಧದಲ್ಲಿ ಹೇಗಿದೆ ಅಂತ ತಿಳ್ಕೊಳ್ಳೋದು. ದ್ವಿತೀಯಾರ್ಧದಲ್ಲಿ ಹೇಗಿದೆ ಅಂತಂದರೆ, ತುಂಬಾ ಆರೋಗ್ಯದ ಸಮಸ್ಯೆ, ತುಂಬ ಅನಾರೋಗ್ಯ ನಿಮ್ಮನ್ನು ಕಾಡುತ್ತದೆ. ಮತ್ತು ನಿಮ್ಮ ವೃತ್ತಿ ಬದುಕಿನಲ್ಲಿ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಸಹ ನಿಮಗೆ ತಕ್ಕ ಪ್ರತಿಫಲ ಸಿಗ್ತಿರಲ್ಲ. ಈಗ ಬೇರೆ ಯಾರೋ ನಿಮಗಿಂತ ಕಡಿಮೆ ಕೆಲಸ ಮಾಡಿದ್ರೂ ಆತನಿಗೆ ಸಿಗುವಂತಹ ಒಂದು ಮರ್ಯಾದೆ ಅಥವಾ ಆತನಿಗೆ ಸಿಗುವಂತಹ ಒಂದು ಪ್ರಮೋಷನ್ಸ್ ಆಗಿರ್ಬೋದು, ಹೈಕ್ಸ್ ಆಗಿರ್ಬೋದು, ಇನ್ಸೆಂಟಿವ್ಸ್ ಆಗಿರ್ಬೋದು, ಯಾವುದು ನಿಮ್ಮ ಪಾಲಿಗೆ ಬರ್ತಿರಲ್ಲ. ಇನ್ನು ನೀವೊಂದು ಬಿಸ್ನೆಸ್ ಇಟ್ಟಿದ್ರಿ, ನೀವೊಂದು ಉದ್ಯಮಿ ಅಂತ ಆದರೆ ಆ ನಿಮ್ಮ ಬಿಸ್ನೆಸ್ಸು ಆ ಒಂದು 15 ದಿನಗಳ ಕಾಲ ಡಲ್ ಆಗುತ್ತೆ. ನಿಮ್ಮ ವ್ಯಾಪಾರದಲ್ಲಿ ಸ್ವಲ್ಪ ಏರುಪೇರು ಆಗೇ ಆಗುತ್ತೆ. ಮತ್ತು ವಿದ್ಯಾರ್ಥಿಯರಿಗೆ ಹೇಗಿರುತ್ತೆ ಅಂತ ಅಂದರೆ, ವಿದ್ಯಾರ್ಥಿಯರಿಗೆ ಓದಿನ ಕಡೆ ಸ್ವಲ್ಪ ಗಮನ ಇರಲ್ಲ. ಓದಿನ ಕಡೆ ಅವರಿಗೆ ಗಮನ ಹೋಗುತ್ತೆ. ದಯಮಾಡಿ ಅಪ್ಪ ಅಮ್ಮಂದಿರು ಯಾರಿದ್ರೆ ನಿಮ್ಮ ಮಕ್ಕಳಿಗೆ ಈ ರೀತಿ ಆಗದಂತೆ ದಯಮಾಡಿ ಅದರಿಂದ ಎಚ್ಚರಗೊಳಿಸ್ಕೊಳ್ಳಿ. ಅದಾದ ನಂತರ ನೀವೇನು ಭಯಪಡುವಂತಹ ಅವಶ್ಯಕತೆ ಇಲ್ಲ. ಇವಾಗ ನಾನು ಹೇಳಿದ್ದೆಲ್ಲ ನಿಮಗೆ ಎಲ್ಲರಿಗೂ ಆಗೋಗುತ್ತೆ ಅಂತ ಅಲ್ಲ. ಕೆಲವೊಬ್ಬರಿಗೆ ತಮ್ಮ ನಕ್ಷತ್ರ ರಾಶಿ ಹುಟ್ಟಿದ ಸಮಯ ಇದಿಷ್ಟು ಮೇಲೂ ಅವಲಂಬಿತ ಆಗಿರುತ್ತೆ. ಕುಂಭರಾಶಿಯವರಿಗೆ ಎಲ್ಲರಿಗೂ ಹೀಗಾಗೋಗುತ್ತೆ ಅಂತ ಅನ್ಕೊಂಬೇಡಿ. ನಾನು ಕುಂಭರಾಶಿ ನಿಮ್ಮದ್ರಲ್ಲೂ ಇವಾಗ ನಕ್ಷತ್ರಗಳಿವೆ. ಆ ನಕ್ಷತ್ರ ಆಚಾರ ಗ್ರಹ ಫಲಗಳು ತಿಳಿಸುತ್ತೆ ವಿನಃ ಎಲ್ಲರಿಗೂ ಇದಾಗಲ್ಲ. ಎಲ್ಲರಿಗೂ ಕೆಟ್ಟದಾಗಬೇಕು ಅಂತ ಏನಿಲ್ಲ, ಹಂಗಂತ ಎಲ್ಲರಿಗೂ ಒಳ್ಳೇದೇ ಆಗತ್ತೆ ಇಲ್ಲ. ಇದು ಅಷ್ಟೇನೆ. ಇದಕ್ಕೆ ನೀವೇನು ಮಾಡಬೇಕು ಅಂತ ಅಂದರೆ, ಏನು ಮಾಡಬೇಡಿ. ಮುಂಬರುವ ವರಮಹಾಲಕ್ಷ್ಮಿ ವ್ರತದಲ್ಲಿ ನಿಮ್ಮ ಮನೆಗೆ ದೇವಿ ಪೂಜೆ ಮಾಡಿದ್ರೂ ಸರಿ, ಅಥವಾ ಅವತ್ತಿನ ದಿನ ನೀವು ದೇವಿಯನ್ನು ದರ್ಶನ ಮಾಡಬೇಕಷ್ಟೆ. ಅಥವಾ ಮತ್ತೊಬ್ಬರ ಮನೆಯಲ್ಲಾದರೂ ಸರಿ, ನಿಮ್ಮ ಮನೆಯಲ್ಲಾದರೂ ಸರಿ, ಲಕ್ಷ್ಮೀ ದೇವಿಯ ದರ್ಶನ ಮಾಡಿಬಿಟ್ರೆ ನಿಮ್ಮ ಕೇಡುಗಳು ಎಲ್ಲವೂ ಸರಿ ಹೋಗುತ್ತದೆ ಅಂತ ಹೇಳ್ತಾ, ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ. ಏನಾದರೂ ನಿಮಗೆ ಜಾತಕ ಏನಾದರೂ ಬೇಕು ಅಂತ ಅಂದರೆ ನಾವು ಜಾತಕವನ್ನು ಬರೆದು ಕಳಿಸ್ತೇವೆ. ಅದಕ್ಕಾಗಿ ನೀವು ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳ್ತಾ, ಇನ್ನೊಂದು 4 ಜನಕ್ಕೆ ಶೇರ್ ಮಾಡಿ, ಅವರು ಕೂಡ ತಿಳ್ಕೊತಾರೆ ಅಂತ ಹೇಳ್ತಾ ಧನ್ಯವಾದ.